ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನನ್ನ ಮುಂದೆ 2 ಸಾಲುಗಳಿವೆ. ಅದು ನನ್ನನ್ನು ಕಾಡ್ತಾ ಇದೆ. ಆ ಸಾಲುಗಳು ಯಾವುದು ಅಂದರೆ, ಒಡೆದ ಮನಸ್ಸುಗಳನ್ನು ಕಟ್ಟುವುದು ಹೇಗೆ? ಇದು ಬಹಳ ಮುಖ್ಯವಾಗಿ ನನ್ನನ್ನು ಕಾಡ್ತಾ ಇರೋದು. ಹಾಗೆ ಜಾತಿ ಇಲ್ಲದ, ಭೀತಿ ಇಲ್ಲದ ದೇಶವನ್ನು ಕಟ್ಟುವುದು ಹೇಗೆ? ಈ 2 ಪ್ರಶ್ನೆಗಳೇನಿವೆ ಅದು ನನ್ನನ್ನು ಗಾಢವಾಗಿ ಕಾಡ್ತಾ ಇದೆ. ಭಯವಿಲ್ಲದ್ದು ದೇಶ, ಆದರೆ ಇಲ್ಲಿ ಏನಿದೆ? ದೇಶದ ರಾಜಕಾರಣ ಎತ್ತ ಸಾಗ್ತಾ ಇದೆ. ಇದನ್ನು ಯೋಚನೆ ಮಾಡ್ತಾ ಇವತ್ತು ಸಂಸತ್ತಿನ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಆಡಿದ್ದ ಮಾತುಗಳು, ಆ ಮಾತುಗಳು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಸಂಸದೀಯ ನಡವಳಿಕೆಯ ಬಗ್ಗೆ ಸಂಬಂಧಿಸಿದ ಪ್ರಶ್ನೆಗಳು. ಆದ್ದರಿಂದ ಪ್ರಧಾನಿಯವರು ಈ ಮಾತನ್ನು ಹೇಳಿದಾಗ ಗಂಭೀರವಾಗಿ ಪರಿಗಣಿಸಲೇಬೇಕು. ಅವರು ಈ ಮಾತುಗಳನ್ನು ಹೇಳುವಾಗ ಅವರ ಮುಂದೆ ಟೆಲಿಪ್ರಾಂಪ್ಟರ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ಟೆಲಿಪ್ರಾಂಪ್ಟರ್ ಇರಬೇಕು. ಅವರು ತಪ್ಪು ಮಾತನಾಡಬಾರದು ಅಂತ ಭಾಳ ಜಾಗರೂಕತೆಯನ್ನು ವಹಿಸಿ ಅವರು ಟೆಲಿಪ್ರಾಂಪ್ಟರ್ ನೋಡಿಯೇ ಮಾತನಾಡ್ತಾರೆ. ಯಾಕಂದರೆ ಅದನ್ನು ಬಿಟ್ಟು ಮಾತನಾಡಿದರೆ ಕೆಲವೊಮ್ಮೆ ತಪ್ಪಾಗುವ ಸಾಧ್ಯತೆ ಇದೆ. ಮತ್ತು ಎಷ್ಟೋ ಸಂದರ್ಭದಲ್ಲಿ ಟೆಲಿಪ್ರಾಂಪ್ಟರ್ಗಳು ಕೆಟ್ಟು ಹೋದಾಗ ಮೋದಿಜಿಯವರು ಮೌನವಾಗಿ ನಿಂತಿದ್ದಿದೆ. ಅವರಿಗೆ ಇಷ್ಟ ಆಗಲ್ಲ, ಅವರಿಗೆ ಮಾತನಾಡ್ತಾನೆ ಇರಬೇಕು. ಸೊ ಇವತ್ತು ಅವರು ಹೇಳಿದ್ದೇನು? ಅವರು ಒಂದು ಪ್ರತಿಪಕ್ಷಗಳ ಕುರಿತು ಆಡಿರುವ ಮಾತು. ಈ ಮಾತಿನ ಒಟ್ಟಾರೆ ತಾತ್ಪರ್ಯ ಏನಿದೆ ಅದು ಅವರ ಮೂಲಭೂತ ಪ್ರವೃತ್ತಿಗೆ ಪೂರಕವಾಗಿ ಇದ್ದಂಥದ್ದು. ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸುವುದು ಅಂದರೆ, ಒಂದೆಡೆ ಪ್ರತಿಪಕ್ಷಗಳೇ ಇಲ್ಲದಂಥ ಒಂದು ಜನತಂತ್ರವನ್ನು ರೂಪಿಸಬೇಕು. ಒಂದೇ ಪಕ್ಷ ಇರಬೇಕು, ಒಂದೇ ಭಾಷೆ ಇರಬೇಕು, ಒಂದೇ ಆಹಾರ ಪದ್ಧತಿ ಇರಬೇಕು, ಒಂದೇ ಡ್ರೆಸ್ ಇರಬೇಕು, ಎಲ್ಲ ಒಂದೇ ಇರಬೇಕು. ಅದು ಇಡೀ ಅವರ ರಾಜಕಾರಣದ ಮೂಲ ಮಂತ್ರ ಅಂತ. ಸೊ ಅದರಿಂದ ಪ್ರತಿಪಕ್ಷಗಳನ್ನು ಹೇಗೆ ಮುಗಿಸ್ಬೇಕು ಅನ್ನೋದು ಅವ್ರ ಮುಂದಿರುವ ಬಹುದೊಡ್ಡ ಎಜೆಂಡಾ. ಅವರು ಇವತ್ತು ಹೇಳಿದ್ದು ಏನಂತಂದರೆ, ಮಾತನಾಡ್ತಾ ಸಂಸತ್ತು ಏನಿದೆ ಅದು ನಾಟಕದ ವೇದಿಕೆ ಆಗಬಾರದು. ಅಂದರೆ ಪ್ರತಿಪಕ್ಷಗಳು ಸಂಸತ್ತನ್ನು ನಾಟಕದ ವೇದಿಕೆಯನ್ನಾಗಿ ಮಾಡಿಕೊಂಡಿವೆ. ಇದನ್ನು ನಾವು ಯಾವ ರೀತಿ ನೋಡಬೇಕು? ಒಂದು, ಸಂಸತ್ತಿನಲ್ಲಿ ಪ್ರತಿಪಕ್ಷಗಳು ನಾಟಕವನ್ನು ಮಾಡ್ತಾರೆ ಅನ್ನೋದೇನಿದೆ ಅದು ಸಂಸತ್ತಿಗೆ ಅಗೌರವವನ್ನು ತೋರಿಸುವುದು ಹೌದು ಅಲ್ಲೋ ಮೊದಲ ಪ್ರಶ್ನೆ. ಅಗೌರವವನ್ನು ತೋರಿಸುವುದು ಅಂತಾದರೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿರುವುದರಿಂದ ಅವರು ಸಂಸತ್ತಿಗೆ, ಪ್ರತಿಪಕ್ಷಗಳಿಗೆ ಅವಮಾನವನ್ನು ಮಾಡಬಹುದಾ? ಜನತಂತ್ರ ಗೊತ್ತಿದ್ದವರಿಗೆ ಈ ಪ್ರಶ್ನೆ ಉತ್ತರ ಗೊತ್ತಾಗುತ್ತೆ, ಭಕ್ತರಿಗೆ ಗೊತ್ತಾಗಲ್ಲ. ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳಿಗೆ ಅವರದೇ ಆದ ಹೊಣೆ ಮತ್ತು ಜವಾಬ್ದಾರಿಯನ್ನು ಕೊಡಲಾಗಿದೆ. ಎರಡೂ ಪಕ್ಷಗಳನ್ನು ದಟ್ ಜನತಂತ್ರವನ್ನು ಒಂದು ಎತ್ತಿನ ಬಂಡಿ ಗಾಡಿ ಅಂದ್ಕೊಂಡ್ರೆ, ಒಂದು ಚಕ್ರ ಆಡಳಿತ ಪಕ್ಷವಾದರೆ ಇನ್ನೊಂದು ಪಕ್ಷ, ಈ ಪ್ರತಿಪಕ್ಷ ಏನಿರುತ್ತೆ ಅದು ಇನ್ನೊಂದು ಗಾಲಿಯಾಗಿರುತ್ತೆ. ಈಗ ಮೋದಿಜಿಯವರು ಜನತಂತ್ರದ ಈ ಗಾಡಿಯ ಒಂದು ಚಕ್ರವನ್ನು ತೆಗೆದು ಹಾಕುವ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಕಾಣುತ್ತೆ. ಅವರಿಗೆ ಅವರ ಜನತಂತ್ರದ ಗಾಡಿಗೆ ಒಂದೇ ಚಕ್ರ ಸಾಕು ಅಂತ. ಸೊ ಅವರ ಪ್ರಕಾರ ನಾಟಕ ಅನ್ನುವ ಮಾತು. ಅದರ ಜೊತೆ ಅವರು ಹೇಳ್ತಾರೆ, ನಾಟಕದ ವೇದಿಕೆ ಆಗಬಾರ್ದು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ದು, ಸಂಸತ್ತನ್ನು ಚುನಾವಣೆಯ ಸಿದ್ಧತೆಗಾಗಿ ಅಥವಾ ಚುನಾವಣೆ ಸೋಲಿನ ಹತಾಶೆಯನ್ನು ಹೊರಹಾಕಿಕೊಳ್ಳೋದಕ್ಕೆ ಆಡಳಿತ ಪಕ್ಷ ಅಲ್ಲ ವಿರೋಧ ಪಕ್ಷ ಬಳಸ್ಕೊಳ್ತಿದೆ ಅನ್ನೋದೊಂದು ಆರೋಪ. ಮೊದಲು ನಾಟಕದ ನೋಡ್ಬಿಟ್ಟು ನಂತರ ಇದನ್ನು ನೋಡೋಣ. ನಾಟಕ ಅಂತಂದರೆ ಏನು? ನಾಟಕ ಅನ್ನೋದು ವಾಸ್ತವ ಅಲ್ಲ ಅಂತ. ನಾಟಕ ಅನ್ನೋದು ವಾಸ್ತವ ಅಲ್ಲ, ಅದು ಅಭಿನಯ ಅಂತ. ನಾಟಕದಲ್ಲಿ ಅಭಿನಯ ಇರುತ್ತೆ, ನಾಟಕದಲ್ಲಿ ನಿರ್ದೇಶಕರಿರ್ತಾರೆ, ನಾಟಕದಲ್ಲಿ ಲೈಟಿಂಗ್ ಇರುತ್ತೆ, ನಾಟಕದಲ್ಲಿ ಪರದೆಗಳಿರ್ತವೆ, ಅಂಕದ ಪರದೆ ಇರುತ್ತೆ, ಬೇರೆ ಪರದೆಗಳಿರ್ತವೆ.
ಹಾಗಿದ್ದರೆ ಒಂದು ಪ್ರತಿಪಕ್ಷಗಳು ನಾಟಕ ಮಾಡ್ತವೆ ಅಂತ ಹೇಳುವ ಮೂಲಕ ನರೇಂದ್ರ ಮೋದಿಯವರು ರಾಜಕಾರಣಿಗಳು ನಾಟಕ ಮಾಡ್ತಾರೆ ಅನ್ನುವ ಒಂದು ವಿಸ್ತೃತವಾದ ಅರ್ಥ ಬರುವಂತೆ ಹೇಳಿದ್ದಾರೆ. ಇದು ನಿಜ. ರಾಜಕಾರಣಿಗಳು ನಾಟಕ ಮಾಡ್ತಾರೆ ಅನ್ನೋದನ್ನು ನಾನು ಡಿನೈ ಮಾಡಲ್ಲ. ಆದರೆ ಸಂಸತ್ತಿನ ಒಳಗಡೆ ಮಾಡುವುದು ನಾಟಕವೇ ಹೌದೋ ಅಲ್ವೋ, ಇದರ ಬಗ್ಗೆ ವಿಶ್ಲೇಷಣೆ ನಡೀಬೇಕಾಗಿದೆ. ಹಾಗಿದ್ರೆ ನಾಟಕ ಅಂದರೆ ಏನು? ಒಂದು ನಾಟಕದಲ್ಲಿ ಒಂದು ಪೂರ್ವ ಸಿದ್ಧತೆ ಬೇಕು, ಒಂದು ಮೇಕಪ್ ಬೇಕು, ಡೈಲಾಗ್ ಬೇಕು ಅಲ್ವಾ? ಸೊ ಇದಕ್ಕೆ ಯಾರು ಸೂಟ್ ಆಗ್ತಾರೆ? ಅದ್ರ ಜೊತೆಗೆ ಅವ್ರ ಡೈಲಾಗ್ಗಳು ಸತ್ಯ ಆಗಿರಬೇಕು ಅಂತಲ್ಲ. ಈಗ ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷ ಎರಡೂ ನೋಡೋಣ. ಸೊ ಸಾಂಕೇತಿಕವಾಗಿ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರನ್ನ ಮತ್ತು ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಯವ್ರನ್ನ ಇಬ್ಬರನ್ನು ಇಟ್ಕೊಂಡು ನೋಡೋಣ ಯಾರು ನಾಟಕ ಮಾಡ್ತಾರೆ ಅನ್ನೋದನ್ನು ಅಲ್ವಾ? ನಾಟಕ ಮಾಡುವವರು ತಮ್ಮ ಕಾಸ್ಟ್ಯೂಮನ್ನು ಆಗಾಗ ಬದಲಿಸಬೇಕು. ರಾಹುಲ್ ಗಾಂಧಿಯವರು ಕಾಸ್ಟ್ಯೂಮ್ ಬದಲಿಸಲ್ಲ, ಅವರೊಂದು ಟೀ ಶರ್ಟ್ ಹಾಕ್ಕೊಂಡಿರ್ತಾರೆ. ವಿದೇಶಕ್ಕೆ ಹೋದಾಗ ಮಾತ್ರ ಅವರೇನೋ ಯೂನಿವರ್ಸಿಟಿಗೆಲ್ಲ ಹೋದರೆ ಅಲ್ಲೇನಾದರೂ ಹುಡುಗರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರೆ ಅವ್ರು ಆವಾಗ ಸೂಟ್ ಹಾಕ್ಕೋಬೋದೇನೋ, ಇಲ್ಲಿ ಹಾಕೊಳ್ಳಲ್ಲ. ಆದರೆ ದಿನಕ್ಕೆ 4-6 ಬಾರಿ ಮಿನಿಮಮ್ ಕನಿಷ್ಠ ಈ ಛದ್ಮವೇಷ ಸ್ಪರ್ಧೆಯಲ್ಲಿ ವಹಿಸುವವರಂತೆ ತಮ್ಮ ಬಟ್ಟೆಯನ್ನು ಬದಲಾಯಿಸುವವರು ಪ್ರಧಾನಿ ನರೇಂದ್ರ ಮೋದಿಯವರು. ಅವರು ಹಾಕಿಕೊಂಡ ಯಾವುದೋ ಒಂದು ಕೋಟ್ 10 ಲಕ್ಷ ರೂಪಾಯಿ ಅಂತಿದ್ರು, ನನಗೆ ಗೊತ್ತಿಲ್ಲ. ಆ ಮೊತ್ತದ ಬಟ್ಟೆಯನ್ನು ರಾಹುಲ್ ಗಾಂಧಿ ಅಥವಾ ಪ್ರತಿಪಕ್ಷದ ಬೇರೆ ನಾಯಕರು ಹಾಕ್ಕೊಂಡಿದ್ದಾರೆ ಅಂತ ನನಗನ್ಸಲ್ಲ. ಆದ್ದರಿಂದ ಮೊದಲನೇದಾಗಿ ನಾಟಕ ಅನ್ನೋದೇನಿದೆ ಫಸ್ಟ್ ಪ್ರೈಸ್ ಮೋದಿಯವರಿಗೆ ಹೋಗಬೇಕು. 2, ನಾಟಕದ ಡೈಲಾಗ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದು ಸತ್ಯ ಯಾವುದು ಸುಳ್ಳು. ಸೊ ನಾಟಕದ ಡೈಲಾಗಿಗೂ ಜೀವನದ ಡೈಲಾಗಿಗೂ ವ್ಯತ್ಯಾಸ ಇದೆ. ನಮ್ಮ ಬದುಕಿನ ಡೈಲಾಗ್ ನ್ಯಾಚುರಲ್ ಆಗಿರ್ತವೆ, ನಾಟಕದ ಡೈಲಾಗ್ನಲ್ಲಿ ನಾಟಕೀಯತೆ ಇರುತ್ತೆ. ಈ ನಾಟಕೀಯತೆಯ ವಿಚಾರದಲ್ಲೂ ರಾಹುಲ್ ಗಾಂಧಿ ಮತ್ತು ಮೋದಿಯವರನ್ನು ಹೋಲಿಸಿದರೆ ಯಾರ ಮಾತಿನಲ್ಲಿ ನಾಟಕೀಯತೆ ಜಾಸ್ತಿ ಇರುತ್ತೆ ಅಲ್ವಾ? ಅದು ಮೋದಿಯವರ ವಿಚಾರದಲ್ಲಿ ಅನ್ನೋದು ಅನುಮಾನನೇ ಬೇಕಾಗಿದೆ. ಅವರ ಇಡೀ ಇದೇನಿದೆ ಮಾತುಗಳಲ್ಲಿ ನಾಟಕೀಯತೆ ಇರುತ್ತೆ, ವಾಸ್ತವಕ್ಕೆ ಮೀರಿದ ನಾಟಕೀಯತೆ. ಇದ್ದಕ್ಕಿದ್ದಾಗೆ ಧ್ವನಿಯನ್ನು ಏರಿಸೋದು, ಧ್ವನಿಯನ್ನು ಕುಸಿಸೋದು, ದಟ್ ಆ ಟೈಪ್ ಅವ್ರದ್ದಿರುತ್ತೆ. ಆದ್ದರಿಂದ ಅದು ಅವರಿಗೆ ಸಲ್ಲಬೇಕು. ಇನ್ನೊಂದು, ನಾಟಕದಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಪ್ರಾಂಪ್ಟ್ ಮಾಡೋರು ಇರ್ತಾರೆ, ಡೈಲಾಗ್ಗಳು ಮಿಸ್ ಆಗಬಾರ್ದು ಅಂತ. ಅವರು ಈ ಅಂಕದ ಪರದೆಯ ಹತ್ರ ನಿಂತಿದ್ಕೊಂಡು ಹೇಳ್ಕೊಡ್ತಾ ಇರ್ತಾರೆ ಅಲ್ವಾ? ಇದರಲ್ಲಿ ರಾಹುಲ್ ಗಾಂಧಿಯವರ ಮಾತನ್ನು ನೋಡಿದರೆ ಅವರಿಗೆ ಬೇರೆಯವರು ಯಾರೋ ಮಾತು ಹೇಳ್ಕೊಡ್ತಾರೆ ಅಂತ ಅನಿಸಲ್ಲ. ಅವರು ನ್ಯಾಚುರಲ್ ಆಗಿ ಮಾತಾಡ್ತಾರೆ, ಆದ್ದರಿಂದ ಮಾತನಾಡಿ ಕೆಲವೊಮ್ಮೆ ವಿವಾದಕ್ಕೆ ಸಿಕ್ಕಾಕ್ಕೋತಾರೆ. ಯಾವಾಗಲೂ ಕೂಡ ಅಷ್ಟೇ, ನ್ಯಾಚುರಲ್ ಆಗಿ ಮಾತಾಡುವವರು ವಿವಾದಕ್ಕೆ ಸಿಕ್ಕಾಕ್ತಾರೆ. ನಾನು ಇಲ್ಲಿ ಕೂತು ನಿಮ್ಮ ಹತ್ರ ಮಾತಾಡ್ತೀನಿ, ನಾನು ಯಾವತ್ತೂ ಕೂಡ ಯಾರೋ ಪ್ರಾಂಪ್ಟ್ ಮಾಡೋದು ಕೇಳ್ಕೊಂಡು ಮಾತಾಡಲ್ಲ, ಅಥವಾ ಬಾಯಿ ಹಾರ್ಟ್ ಮಾಡ್ಕೊಂಡು ಮಾತಾಡಲ್ಲ. ಈ ಕ್ಷಣ ನಿಮ್ಮ ಎದುರು ಕೂತ್ಕೊಂಡು ಮಾತನಾಡ್ಬೇಕಾದ್ರೆ ನನಗೇನು ಅನಿಸು. ಆದ್ದರಿಂದ ಕೆಲವೊಮ್ಮೆ ನಾನು ತಪ್ಪು ಮಾತಾಡೋದಿದೆ, ಒಂದಕ್ಕೊಂದೊಂದು ಸಲ ತಪ್ಪು ಹೇಳ್ಬಿಡ್ತೀನಿ, ಯಾಕಂದರೆ ಅದು ನ್ಯಾಚುರಲ್ ಆಗಿ ಬರೋವಂಥದ್ದು. ಆದರೆ ಪ್ರಾಂಪ್ಟ್ ಮಾಡಿದ ಮಾತನ್ನು ಹೇಳಿದರೆ ಅದು ತಪ್ಪು ಬರಲ್ಲ. ಸೊ ಮೋದಿಜಿಯವರು ಪ್ರಾಂಪ್ಟ್ ಮಾತ್ರ ಅಲ್ಲ, ಟೆಲಿಪ್ರಾಂಪ್ಟ್ರು ಕೂಡ ಇಟ್ಕೊಳ್ಳೋದ್ರಿಂದ ಅವರ ನಾಟಕ ಏನಿದೆ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ರಾಹುಲ್ ಗಾಂಧಿಯವರ ಪ್ರತಿಪಕ್ಷಗಳ ನಾಟಕಕ್ಕಿಂತ ಮೋದಿಜಿಯವರ ನಾಟಕ ಏನಿದೆ ಅದು ಯಾಕೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂದರೆ ಅವರಿಗೆ ಡೈರೆಕ್ಟರ್ ಇದ್ದಾರೆ, ಅವರು ಡೈರೆಕ್ಟ್ ಮಾಡ್ತಾರೆ. ಅದು RSS ಇರ್ಬೋದು, ಇನ್ನೊಂದಿರ್ಬೋದು, ಅದಕ್ಕೆ ಬೇಕಾದ ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಡ್ತಾರೆ. ಸೊ ಟೆಲಿಪ್ರಾಂಪ್ಟರ್ ಇರುತ್ತೆ, ಆದ್ದರಿಂದ ಹೆಚ್ಚು ನಾಟಕೀಯತೆ ಅವ್ರಿಗಿರುತ್ತೆ. ಆದ್ದರಿಂದ ನಾಟಕದ ನಂಬರ್ 1 ಅವರು. ಇನ್ನು ಬಹುತೇಕ ನಾಟಕದ ದಟ್ ಸಂಭಾಷಣೆಗಳೇನಿರ್ತವೆ ಅದು ಸತ್ಯ ಅಲ್ಲ. ಅಂದರೆ ನಾಟಕ ಅನ್ನುವುದು ಒಂದು ಭ್ರಮೆ ಮತ್ತು ಸುಳ್ಳನ್ನು ಸೃಷ್ಟಿಸ್ತಿರುತ್ತೆ, ಅದು ಬೀರುವ ಪರಿಣಾಮ ಬೇರೆ. ಆದರೆ ಆ ಕ್ಷಣದಲ್ಲಿ ರಂಗದ ಮೇಲೆ ಇದೆಯಲ್ಲ ಅದು ವಾಸ್ತವ ಅಲ್ಲ, ರಂಗದ ಮೇಲೆ ಮಾತನಾಡುವಂಥದ್ದು. ಸೊ ಆದ್ದರಿಂದ ಮೋದಿಜಿಯವರು ಮಾತನಾಡಿದ್ದನ್ನು ನೋಡಿ ಬಹುತೇಕ ಅವರು ನಾಟಕದ ಡೈಲಾಗ್ಗಳು ಆಗಿವೆ, ಅವರು ಮಾತನಾಡಿದ್ದು ಯಾವುದೂ ವಾಸ್ತವ ಆಗಿಲ್ಲ. ನೀವು 2014 ತಗೊಳ್ಳಿ, ಎಲ್ಲರ ಕಪ್ಪು ಹಣ ತಂದು ಎಲ್ಲರ ಖಾತೆಗೆ
15 ಲಕ್ಷ ಹಾಕ್ತೀನಿ ಅಂತ 2014ರಲ್ಲಿ ಹೇಳಿದರು. ಈಗ 2025. ನಾನು ಇನ್ನೂ ಆ 15 ಲಕ್ಷಕ್ಕೆ ಕಾಯ್ತಾ ಇದ್ದೀನಿ. ಅದರಿಂದ ಅದು ನಾಟಕದ ಡೈಲಾಗ್ ಅಂತ ನನಗನ್ಸುತ್ತೆ. ಸೆಕೆಂಡ್ ವರ್ಷಕ್ಕೆ 2 ಕೋಟಿಗೂ ಹೆಚ್ಚು ಕೆಲಸ ಕೊಡ್ತೀನಿ ಅಂತ ಹೇಳಿದರು. ಸೊ ಆದ್ದರಿಂದ ಅದು ಆಗಿಲ್ಲ, ಅದು ನಾಟಕದ ಡೈಲಾಗೇನೆ ಅಲ್ವಾ. ಅದರ ಜೊತೆಗೆ ಸದನದಲ್ಲಿ ಆಗಿರುವಂಥ ಬಹುತೇಕ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡದೆ ಕೊಡದೇ ಇರುವುದು ಒಂದು ಬೇರೆ ಇದೆ. ಸೊ ಈಗ ಅದಾನಿ ಬಗ್ಗೆ ಭಾರತ ಸಂಸತ್ನಲ್ಲಿ ಮಾತಾಡೋಂಗಿಲ್ಲ, ಅದು ಬ್ಯಾನ್ ಅದು. ಸೊ ಅಂಬಾನಿ ಬಗ್ಗೆ ಮಾತನಾಡೋ ಹಾಗಿಲ್ಲ, ರಫಾಲ್ ಬಗ್ಗೆ ಮಾತನಾಡೋ ಹಾಗಿಲ್ಲ. ಈಗ SIR ಏನಿದೆ ಅದ್ರ ಬಗ್ಗೆ ಮಾತನಾಡಬೇಕು ಅಂತ ಮಾತನಾಡೋ ಹಾಗಿಲ್ಲ. ಅಂದರೆ ಸೊ ಮಾತನ್ನು ಏನಿದೆ ವಾಸ್ತವವಾಗಿ ಯಾರು ಮಾತನಾಡ್ತಾರೋ ಅವರ ಬಾಯನ್ನು ಮುಚ್ಚಿಸುವುದು ಮತ್ತು ಇವರು ನಾಟಕೀಯವಾಗಿ ಡೈಲಾಗ್ ಪ್ರೆಸೆಂಟ್ ಮಾಡೋದು, ಅದು ಯಾರು? ಮೋದಿಜಿ ಅವರನ್ನೇ. ಇನ್ನು ಅವರು ಹೇಳ್ತಾರೆ, ಸೊ ಪ್ರತಿಪಕ್ಷಗಳು ಸಂಸತ್ತನ್ನು ಚುನಾವಣೆಯ ಸಿದ್ಧತೆಗಾಗಿ ಬಳಸ್ಕೊಳ್ತಾರೆ ಅಂತ. ಸಂಸತ್ ಮಾತ್ರ ಅಲ್ಲ, ವಿದೇಶಕ್ಕೂ ಬಂದ ತಕ್ಷಣ ಎಲ್ಲವನ್ನು ಕೂಡ ಚುನಾವಣಾ ಭಾಷಣದ ರೀತಿ ಮಾಡುವವರು ಪ್ರಧಾನಿಗಳು. ಇಂಡಿಯಾದ ಇತಿಹಾಸದಲ್ಲಿ ಯಾವ ಪ್ರಧಾನಿ ಕೂಡ ಪ್ರತಿ ಭಾಷಣವನ್ನು ಚುನಾವಣಾ ಭಾಷಣದಂತೆ ಮಾಡಿದವರೇ ಇಲ್ಲ. ನೀವು ಮೋದಿಜಿಯವ್ರನ್ನ ಕರ್ಕೊಂಡು ಹೋಗಿ, ನೀವು ಎಲ್ಲೇ ಕರ್ಕೊಂಡು ಹೋಗಿ ಅವರ ಒಂದು ಅದು ಆ ಟೆಲಿಪ್ರಾಂಪ್ಟರ್ ಬರೋ ಅಂಥದ್ದು. ಅವ್ರು ಏನು ಮಾಡ್ತಾರೆ? ಮೊದಲು ಜವಾಹರ್ಲಾಲ್ ನೆಹರು ಬೈತಾರೆ. ಅವ್ರು ಎಲ್ಲದಕ್ಕೂ ಜವಾಹರ್ಲಾಲ್ ನೆಹರು ಕಾರಣ ಅಂತ. ಅದಾದಮೇಲೆ ಸೋನಿಯಾ ಗಾಂಧಿನೋ ರಾಹುಲ್ ಗಾಂಧಿನೋ ಬೈತಾರೆ. 2014ರಿಂದ ಇಲ್ಲಿಯವರೆಗೆ ಇನ್ನೂ ಅಧಿಕಾರದಲ್ಲಿರುವ ಪ್ರಧಾನಿ ನೀವು ದೇಶದ ಕುರಿತು ಪ್ರಶ್ನೆ ಕೇಳಿ ಜವಾಹರ್ಲಾಲ್ ನೆಹರು ಅವರನ್ನು ದೂಷಿಸ್ತಾರೆ. ಈಗ ನೀವು ಬೆಂಗಳೂರಿನಲ್ಲಿ ಟೊಮೆಟೊ ಬೆಲೆ ಆಯಿತಾ ಏರಿದೆ ಅನ್ನಿ, ಅಥವಾ 2 ನುಗ್ಗೆಕಾಯಿ 100 ರೂಪಾಯಿ ಆಗಿದೆ ಅನ್ನಿ, ಹಿಂಗಾಗ್ಬಿಟ್ಟಿದೆ. ಸೊ ಹಣದುಬ್ಬರ ಜಾಸ್ತಿ ಆಗ್ತಿದೆ ಅನ್ನಿ, ಜವಾಹರ್ಲಾಲ್ ನೆಹರು ಈಸ್ ರೆಸ್ಪಾನ್ಸಿಬಲ್. ಎಲ್ಲದಕ್ಕೂ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ಸನ್ನು ರೆಸ್ಪಾನ್ಸಿಬಲ್ ಮಾಡ್ತಾ, ಕಾಂಗ್ರೆಸ್ಸನ್ನು ದೂಷಿಸ್ತಾ ತಮ್ಮ ಫೇಲ್ಯೂರನ್ನು ಮುಚ್ಕೊಳ್ಳೋಂಥದ್ದು. ಇದು ಅಭಿನಯ ಚತುರರು ಮಾತ್ರ ಮಾಡೋಕ್ಕೆ ಸಾಧ್ಯ. ಮೋದಿಜಿ ಒಬ್ಬ ಅಭಿನಯ ಚತುರರು ಅಂತ. ಅವರ ಅಭಿನಯ ಏನಿದೆ ಅದ್ಭುತವಾಗಿರುತ್ತೆ. ನೀವು ಅವರ ಅಭಿನಯದಲ್ಲಿ ಗಮನಿಸ್ತಾ ಹೋಗಿ, ಅವರೀಗ ಧ್ಯಾನಕ್ಕೆ ಕೂತ್ಕೊಳ್ಳೋದು ಹಿಮಾಲಯಕ್ಕೆ ಹೋಗ್ಬಿಟ್ಟು ಇವತ್ತಕ್ಕೆಲ್ಲ ಭಾಷಣ ಮಾಡಿದ್ದಾರೆ, ವೆದರ್ ಭಾಳ ಚೆನ್ನಾಗಿದೆ ಹಿಮಾಲಯಕ್ಕೆ ಹೋಗಿ ಅಂತ. ಅವರು ಹಿಮಾಲಯಕ್ಕೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋದಾಗಲಿ, ಅಯೋಧ್ಯೆಗೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋದಾಗಲಿ, ಇಲ್ಲೆಲ್ಲೋ ದಕ್ಷಿಣಕ್ಕೆ ಬಂದು ಫೋಟೋ ತೆಗೆಸ್ಕೊಳ್ಳೋದಾಗಲಿ, ಉಡುಪಿಗೆ ಹೋಗಿ ಕೃಷ್ಣನ ಮುಂದೆ ಫೋಟೋ ತೆಗೆಸ್ಕೊಳ್ಳೋದಕ್ಕಾಗಲಿ, ಇಲ್ಲಿ ಎಲ್ಲದೂ ಕೂಡ ಒಂದು ನಾಟಕೀಯತೆ ಅಂಶ ಇರುತ್ತೆ ಅಂತ. ಅವರ ಭಕ್ತಿ ಇದೆಯಲ್ಲ, ಅದು ಅವರಿಗೆ ಪ್ರದರ್ಶನ ವಸ್ತುವಾಗಿದೆ, ಅದೇ ನಾಟಕ. ಅವರೀಗ ನಾನು ದೈವ ಭಕ್ತನಾದರೆ ಅದು ದೇವಸ್ಥಾನಕ್ಕೆ ಹೋಗ್ತೀನಿ ಇಟ್ಕೊಳ್ಳಿ. ನಾನು ದೇವಸ್ಥಾನಕ್ಕೆ ಹೋದರೆ ಮೊದಲನೇದಾಗಿ ಯಾವುದೇ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗುವಾಗ ಕ್ಯಾಮ್ರಾ ತಗೊಂಡು ಹೋಗಲ್ಲ. ನಿಜವಾದ ಭಕ್ತ ಅಂದರೆ ಬೇಡ, ನಾನು ವೈಯಕ್ತಿಕ ದೇವಸ್ಥಾನದ ಹೋಗೋದು, ನಾನು ವೈಯಕ್ತಿಕ ಬಂದಬೇಕಂತ ಇವರು ಕ್ಯಾಮ್ರಾ ಕರ್ಕೊಂಡು ಹೋಗ್ತಾರೆ. ಅದರ ಜೊತೆಗೆ ವೈಷ್ಣವ ದೇವಸ್ಥಾನಕ್ಕೆ ಹೋದರೆ ಮೇಲ್ಗಡೆ ನಾಮ, ಶೈವ ದೇವಸ್ಥಾನಕ್ಕೆ ಹೋದರೆ ಈ ಕಡೆ ನಾಮ, ಆಯಾ ಎಲ್ಲಿ ಹೋಗ್ತಾರೆ ಅದಕ್ಕೆ ತಕ್ಕ ಹಾಗೆ ತಮ್ಮ ವೇಷಭೂಷಣವನ್ನು ಬದಲಿಸೋದು ನಾಟಕ ಅಲ್ಲದೆ ಇನ್ನೇನು. ಈ ನಾಟಕದಲ್ಲಿ ಅವರು ಪ್ರವೀಣರು ಅಂತ ಮೋದಿಜಿ. ಸೊ ಅದರಿಂದ ಅವರಿಗೆ ಪ್ರತಿಯೊಂದು ಕೂಡ ಚುನಾವಣಾ ಸಿದ್ಧತೆಯೇ ಆಗಿದೆ. ತಾವು ಯಾವುದನ್ನು ಚುನಾವಣಾ ಸಿದ್ಧತೆ ಅಂದ್ಕೋತೀರೋ ಅದನ್ನು ಅವರು ಪ್ರತಿಪಕ್ಷದ ಮೇಲೆ ಇರ್ತಾರೆ. ಅವರು ಚುನಾವಣೆಯನ್ನು ಬಿಟ್ಟು ಬೇರೆ ಯೋಚನೆ ಮಾಡಲ್ಲ. ನೀವೆಲ್ಲಾದರೂ ಅವರು ಯಾವುದೇ ಭಾಷಣಗಳಲ್ಲಿ ಒಂದು ಧರ್ಮ ಅನ್ನೋದನ್ನು ಬಿಟ್ಟು ಸೈನ್ಸ್, ಟೆಕ್ನಾಲಜಿ, ಅನ್ಎಂಪ್ಲಾಯ್ಮೆಂಟ್, ಹಸಿವು, ವಸತಿಹೀನತೆ, ಅತ್ಯಾಚಾರ, ಸಾವು, ಇದ್ರ ಬಗ್ಗೆ ಮಾತನಾಡಿದ್ದನ್ನು ಕೇಳಿದ್ದೀರಾ ನೀವು? ಎಲ್ಲಾದರೂ ಮೋದಿ ಬಡತನದ ಬಗ್ಗೆ ಮಾತನಾಡಿದ್ದಾರಾ? ಎಲ್ಲಾದರೂ ಮೋದಿ ನಿರುದ್ಯೋಗದ ಬಗ್ಗೆ ಮಾತನಾಡಿದ್ದಾರಾ? ಎಲ್ಲಾದರೂ ಮೋದಿ ಹಸಿವಿನ ಬಗ್ಗೆ ಮಾತನಾಡಿದ್ದಾರಾ? ಎಲ್ಲಾದರೂ ಮೋದಿ ಭಾರತದಲ್ಲಿ ಭಾರತೀಯರ ಪರ್ ಕ್ಯಾಪಿಟಾ ಇನ್ಕಮ್ ಏನಿದೆ ಅದು ಕುಸಿದಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾರಾ? ಜನರ ಪರ್ಚೇಸಿಂಗ್ ಕೆಪಾಸಿಟಿ ಏನಿದೆ, ಪವರ್ ಏನಿದೆ ಅದು ಇಲ್ಲ, ಅದು ಕುಸಿತಾ ಇದೆ ಅನ್ನೋದ್ರ ಬಗ್ಗೆ ಮೋದಿ ಮಾತಾಡಲ್ಲ. ಅವರು ಧರ್ಮದ ಬಗ್ಗೆ ಮಾತನಾಡ್ತಾರೆ.
ಅವರು ನೋಡಿದರೆ ಯಾವುದೋ ಮಠಾಧಿಪತಿಯಂತೆ ಕಾಣ್ತಾರೆ. ಅವರು ಪ್ರಧಾನಿಯಂತೆ ಕಾಣದೇ ಇಲ್ಲ. ಅವರು ಒಬ್ಬ ಮಠಾಧಿಪತಿ, ಯಾವುದೋ ಮಠದ ಮುಖ್ಯಸ್ಥ. ಇಡೀ ಅವರ ವೇಷಭೂಷಣ, ಭಾಷಣ, ನಡವಳಿಕೆ ಪ್ರತಿಯೊಂದು ಕೂಡ ನಾಟಕೀಯತೆ ಕಾಣುತ್ತೆ. ಯಾಕೆಂದರೆ ನೀವು ಅವರ ಹಲವು ಫೋಟೋಗಳು ಬಂದು ಅವರೆಲ್ಲ ಈ ಕೈ ಬೀಸೋದನ್ನು ಕಲ್ತಿದ್ದಾರೆ ಮೋದಿಜಿ. ಆ ಕೈ ಬೀಸುವಾಗ ಅವರು ಕ್ಯಾಮ್ರಾ ನೋಡಿ ಕೈ ಬೀಸ್ತಾರೆ ಹೊರತು ಜನ ಕೈ ಬೀಸಲ್ಲ. ಹಲವು ಸಂದರ್ಭಗಳಲ್ಲಿ ಅದು ಅವ್ರಿಗೊಂದು ಚಟ ಆಗ್ತಿದೆ. ನಾಟಕದಲ್ಲಿ ಹಾಗೇನೆ, ನೀವು ರಿಹರ್ಸಲ್ ಮಾಡಿರ್ತೀರಿ, ಹಾಗೆ ಆಗುತ್ತೆ. ಅವರು ಜನ ಇರಲಿ ಬಿಡಲಿ ಕೈಯನ್ನು ಬೀಸ್ತಾರೆ. ನಾನು ಸುಳ್ಳು ಹೇಳಬೇಕಾಗಿಲ್ಲ. ನಮ್ಮ ಪ್ರಧಾನಿ ಅವರು ದಯವಿಟ್ಟು ಗಮನಿಸಿ, ಎಲ್ಲವನ್ನ ಬಿಟ್ಟು ಗಮನಿಸಿದರೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಅವರು ಹೇಳೋದು ಬಿಹಾರದ ಚುನಾವಣೆ ಸೋಲಿನಿಂದ ಹತಾಶರಾಗಿದ್ದಾರೆ ಅಂತ. ಸೋಲು ಹತಾಶರನ್ನು ಮಾಡುತ್ತೆ, ಮನುಷ್ಯರಿಗೆ ಮಾಡೇ ಮಾಡುತ್ತೆ. ಆದರೆ ಮೋದಿಜಿ ತಮಗೆ ಸೋಲೇ ಇಲ್ಲ ಅನ್ನುವ ರೀತಿ ಪ್ರತಿಪಕ್ಷಗಳಿಗೆ ಸೋಲಾಗಿದೆ. ಇವತ್ತು ಪ್ರತಿಪಕ್ಷಗಳಿಗೆ ಸೋಲಾಗಿದೆ, ನಾಳೆ ಮೋದಿಜಿಯವರಿಗೂ ಸೋಲಾಗ್ಬೋದು, ಬಿ ಜೆ ಪಿಗೂ ಸೋಲಾಗ್ಬೋದು. ಇದು ಜನತಂತ್ರ ವ್ಯವಸ್ಥೆ. ಆದ್ದರಿಂದ ಒಬ್ಬರು ಸೋತಿದ್ದಾರೆ ಅಂತ ಹೀಯಾಳಿಸುವುದಿದೆಯಲ್ಲ, ದಟ್ ಈಸ್ ಅ ಕ್ರಿಯಾಲಿಟಿ ಅಂತ. ಕ್ರೌರ್ಯ, ಒಬ್ಬ ಮನುಷ್ಯನಲ್ಲಿ ಕ್ರೌರ್ಯ ಮತ್ತು ಹಿಂಸೆ ಇದ್ರೆ ಮಾತ್ರ ಸಾಧ್ಯ. ಅಂದರೆ ಇನ್ನೊಬ್ಬರ ಸೋಲಿನಲ್ಲಿ ಸಂತೋಷ ಪಡುವ ಕ್ರೌರ್ಯ ಅಂತ. ಅದೇನೇ ಇನ್ನೊಬ್ಬ ಸಾವಿನಲ್ಲಿ ಸಂತೋಷ ಪಡುವ ಕ್ರೌರ್ಯ ಕೂಡ ಆಗಿದೆ ಅಂತ. ಅಂತಹ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯ ಬಗ್ಗೆ ನಾವು ಏನು ಹೇಳೋಣ, ಯೋಚನೆ ಮಾಡಿ ನೋಡಿ. ಸೊ ಮೋದಿಜಿ ಅದನ್ನು ಇವತ್ತು ಮಾತನಾಡಿರೋದು ಏನಿದೆ, ಅವರು ಎಲ್ಲವನ್ನು ಮಾತನಾಡಿದ್ದಾರೆ. ಇನ್ನೊಂದು ಹೇಳ್ತಾರೆ, ಎಲ್ಲವನ್ನ ಸಕಾರಾತ್ಮಕವಾಗಿ ನೋಡಬೇಕು. ಅಂದರೆ ಯಾವ ಪ್ರಶ್ನೆಯನ್ನು ಕೇಳಕೂಡದು ಅಂತ. ಪ್ರತಿಪಕ್ಷಗಳು ಸದನದಲ್ಲಿ ಪ್ರಶ್ನೆ ಕೇಳಿದ ತಕ್ಷಣ ಅದು ಅವ್ರಿಗೆ ಗಲಾಟೆ ಅನಿಸುತ್ತೆ, ನಾಟಕ ಅನಿಸುತ್ತೆ, ಕೇಳಕೂಡದು. ಅದು ದೇಶದ ಅಭಿವೃದ್ಧಿಗೆ ಪೂರಕವಲ್ಲ ಅಂತ. ಇವರ ದೃಷ್ಟಿಯಲ್ಲಿ ದೇಶದ ಅಭಿವೃದ್ಧಿ ಪೂರಕ ಅಂದ್ರೇನು, ಈ ಸರ್ಕಾರ ಏನು ಮಾಡಿದರೂ ಅದನ್ನು ನೋಡಿಕೊಂಡು ಪ್ರತಿಪಕ್ಷಗಳು ತಪ್ಪಾಳೆ ಹೊಡಿಬೇಕು ಅಷ್ಟೇ ಅಲ್ವಾ. ಅದನ್ನು ಮೀರಿ ಅಲ್ಲ. ನೀವು ಪ್ರಶ್ನಿಸಿದ ತಕ್ಷಣ ಮೋದಿ ಯಾವತ್ತೂ ಕೂಡ ಪ್ರಶ್ನಿಸುವುದನ್ನು ಸಹಿಸಲ್ಲ. ನೀವು ಅವರ ಇತಿಹಾಸದಲ್ಲಿ ನೋಡ್ತಾ ಬನ್ನಿ, ಅವರನ್ನು ಯಾರು ಪ್ರಶ್ನಿಸ್ತಾರೋ ಅವರನ್ನು ಮುಗಿಸುವುದಕ್ಕೆ, ಬಾಯಿ ಮುಚ್ಚಿಸುವುದಕ್ಕೆ ಅವರು ಯತ್ನ ಮಾಡ್ತಾರೆ. ಅದನ್ನು ಗುಜರಾತ್ ಕಾಲದಿಂದ ನೀವು ನೋಡ್ತಾ ಬರೋದು. ನಾನು ನೂರಾರು ಉದಾಹರಣೆ ಕೊಡಬಲ್ಲೆ, ಮಾತನಾಡಿದವರನ್ನು ಹೇಗೆ ಬಾಯಿ ಮುಚ್ಚಿಸ್ತಾರೆ ಅವರು. ಅವರಿಗೆ ಪ್ರಶ್ನಿಸುವುದು ಇಷ್ಟ ಆಗಲ್ಲ. ಆದ್ದರಿಂದ ಅವರಿಗೆ ಪ್ರತಿಪಕ್ಷಗಳು ಕೂಡ ಬಾಲಂಗೋಚಿಯ ಪ್ರತಿಪಕ್ಷ ಬೇಕು, ಬಹುಪುರಾಕ್ ಅನ್ನುವ ಪ್ರತಿಪಕ್ಷ ಬೇಕು, ಬಟ್ಟಂಗಿತನದ ಪ್ರತಿಪಕ್ಷ ಬೇಕು. ಅದಿಲ್ಲದೆ ಪ್ರತಿಪಕ್ಷದವರು ಯಾರಾದರೂ ಪ್ರಶ್ನಿಸಿದರೆ ಅದು ನಾಟಕ, ಅವರು ಸೋಲಿನಿಂದ ಹೇಗೆ ಮಾಡ್ತಾರೆ, ನಾನು ಗೆದ್ದಿದ್ದೀನಿ, ಅಹಂಕಾರದ ಪರಮಾವಧಿ. ಯಾವ ವ್ಯಕ್ತಿ ಕೂಡ ಅಹಂಕಾರದಲ್ಲಿ ಇರಲಾರ. ಅಹಂಕಾರದಲ್ಲಿ ಬೇರೆ ಬೇರೆ ಅಹಂಕಾರಗಳಿರ್ತವೆ. ಇದು ಅಧಿಕಾರದ ಮದದಿಂದ ಬಂದಂಥ ಅಹಂಕಾರ. ಈ ಭಾರತದ ಇತಿಹಾಸದಲ್ಲಿ ಅಹಂಕಾರದಿಂದ ಮೆರೆದವರೆಲ್ಲ ನೆಲಕಚ್ಚಿದ್ದಾರೆ. ಅದಕ್ಕೆ ಯಾರೂ ಹೊರತಲ್ಲ. ಅವರು ಬಯೋಲಾಜಿಕಲ್ ಆಗಿ ಹುಟ್ಟಿರಲಿ, ಹುಟ್ಟದೇ ಇರಲಿ, ಕ್ಲೇಮ್ ಮಾಡ್ಕೊಳ್ಳಿ, ವಾಟ್ ಎವರ್ ಇಟ್ ಮೇ ಬಿ. ಜನ ಒಂದೆಲ್ಲ ಒಂದು ದಿನ ಮೇಲಿರುವವನ್ನ ಕ್ಯಾರಕ್ಕೆ ಉರುಳಿಸ್ತಾರೆ. ಇದೇ ಬದುಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.